ಟೌನ್ಶಿಪ್ ಫೈಟ್ ಜೋರಾಗ್ತಾ ಇದೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದು ಹೀಗಾಗಿ ಭೂಮಿ ಕಳೆದುಕೊಳ್ತಾ ಇದ್ದಾರಲ್ಲ ಆ ರೈತರ ಜೊತೆಯಲ್ಲಿಯೇ ನೇರವಾಗಿ ಚರ್ಚೆಯನ್ನ ಮಾಡಬೇಕು. ಸಿಎಂ ಡಿ.ಕೆ. ಶಿವಕುಮಾರ್ ಅವರೇನು ಚರ್ಚೆಗೆ ಆಹ್ವಾನಿಸಿದ್ರು ಅದಕ್ಕೆ ಕುಮಾರಸ್ವಾಮಿ ಅವರು ಕೌಂಟರ್ನ ಕೊಟ್ಟಿದ್ದಾರೆ. ರೈತರಲ್ಲಿ 450 ದಿನಗಳಿಂದ ವಿರೋಧಿಸಿ ಇದನ್ನ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇದೆ 80% ರೈತರು ಇದಕ್ಕೆ ಒಪ್ಪಿದ್ದಾರೆ ಅಂತ. ಆದರೆ ರೈತರು ಹೇಳ್ತಾರೆ 70% ನಾವು ಒಪ್ಪೇ ಇಲ್ಲ ಅಂತೇಳಿ. ಹೀಗಾಗಿ ಇಲ್ಲಿ ಹಲವಾರು ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಒಂದು ಕಡೆ ಸಿಎಂ ನಾನೇ ತೀರ್ಮಾನ ಮಾಡ್ತೀನಿ ಅಂತಾರೆ, ಟೌನ್ಶಿಪ್ ಬಗ್ಗೆ ನಾನೇ ತೀರ್ಮಾನ ಮಾಡಿದ್ದಾರೆ ಅಂತ ಅಂತಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಪತ್ರ ಬರೆದು ಚರ್ಚೆಗೆ ಬನ್ನಿ ಅಂತ ಹೇಳಿದರು. ರೈತರ ಮುಂದೆ ಚರ್ಚೆಗೆ ನಾನು ಪತ್ರ ಬರೆದಿದ್ದೇನೆ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿರುವಂಥದ್ದು. ಸರ್ಕಾರ 80% ರೈತರು ಒಪ್ಪಿದ್ದಾರೆ ಅಂತೇಳಿ ಹೇಳ್ತಾ ಇದೆ. ಆದರೆ 70% ರೈತರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ನಾವು ಒಪ್ಪೇ ಇಲ್ಲ ಅಂತೇಳಿ. ಇದರಲ್ಲಿ ಸಾಕಷ್ಟು ಗೊಂದಲಗಳಿದ್ದಾವೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದ ಕಚೇರಿಗೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ರು. 5 ಜನ ಪ್ರತಿನಿಧಿಗಳನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ನನಗೆ ಪತ್ರವನ್ನು ಬರೆದಿದ್ರು. ಆದರೆ ನಾನು ಕೂಡ ಪತ್ರ ಬರೆದಿದ್ದೇನೆ. ಅವರ ನಡುವೆಯೇ, ಅಂದರೆ ಯಾರು ಭೂಮಿ ಕಳೆದುಕೊಳ್ತಿದ್ದಾರೋ ಅವರ ನಡುವೆಯೇ ನೇರವಾಗಿ ನಾವು ಚರ್ಚೆ ಮಾಡಬೇಕು, ಅಲ್ಲಿಗೆ ಬನ್ನಿ ಅಂತ ಹೇಳಿ ನಾನೂ ಪತ್ರ ಬರೆದಿದ್ದೇನೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ. ಗೊಂದಲಗಳಿಂದ ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳಿದ್ದಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥದ್ದನ್ನು ವಿವರಣೆ ಕೊಟ್ಟಿದ್ದೇನೆ. ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ. ನಿಮ್ಮ ತಂಡದ 5 ಜನರ ತಂಡವನ್ನು, ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ. ಇರೋದು ನನಗೆ ಒಂದೇ ತಂಡ, ರೈತರ ಪರವಾಗಿರತಕ್ಕಂಥ ತಂಡ. ಅದರಿಂದ ಇಲ್ಲಿ ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ, ಅದರ ಒಂದು ಈ ಯೋಜನೆ ಹಿನ್ನೆಲೆಯಲ್ಲಿ ಸಮಸ್ಯೆಗೊಳಗಾಗಿದ್ದಾರೆ, ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. ಇಲ್ಲಿ ಯಾರಿಂದ ಆಯ್ತು, ಯಾಕಾಯ್ತು, ಈಗ ಯಾಕೆ ಪ್ರಾರಂಭ ಆಗಿದೆ, ಇದು ಯಾವುದು ನನಗೆ ಇರತಕ್ಕಂಥ ಪ್ರಮುಖವಾದಂಥ ವಿಷಯ ಅಲ್ಲ. ರೈತರು ಅಲ್ಲಿ ಭೂಮಿ ಕೊಡ್ಲಿಕ್ಕಾಗೋದಿಲ್ಲ, ನಾವು ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದೇವೆ, ಬೀದಿ ತಗೊಂಡೋಗ್ತಕ್ಕಂಥ ಕಾರ್ಯಕ್ರಮ ಏನಿದೆ ಇದಕ್ಕೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಿದ್ದೀನಿ. ಇಲ್ಲಿ ಯಾವುದೋ ಪ್ರತಿಷ್ಠಿತೆಗೆ ಇಲ್ಲ ಯಾರಿಗೋ ಹೆಸರನ್ನ ಹಾಳು ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಸರ್ಕಾರ ಇದರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಿರೀಕ್ಷೆ ಇದೆ ಸರ್. ಓಕೆ, ನೀವು ವಾಪಸ್ಸು ನೋಡೋಣ, ಪತ್ರ ಬರೆದಿದ್ದೇನೆ, ಅದಕ್ಕೆ ಅವ್ರೇನು ಉತ್ತರ ಕೊಡ್ತಾರೆ ನೋಡೋಣ. ಸರ್, ಈಗ 26 ನೀವು ಓಕೆನಾ ಸರ್ ಕಾರ್ಯಕ್ರಮ? 26 ಈಗಾಗಲೇ ಒಂದು ತಿಂಗಳ ಹಿಂದೆನೆ 3 ಕಾರ್ಯಕ್ರಮಗಳಿದೆ ನನಗೆ. 3 ಕಾರ್ಯಕ್ರಮ ಅಂದ್ರೆ ಒಂದು ಕಡೆ ಇಲ್ಲ, ಒಂದು ತಾಲೂಕಿನಲ್ಲೋ ಇಲ್ಲ ಒಂದು ಸ್ಥಳದಲ್ಲ. ಅದು ನನಗೆ ಕುಣಿಗಲ್ಲು, ಶ್ರೀರಂಗಪಟ್ಟಣ, KR ನಗರ, ಹೀಗೆ ಹಲವಾರು ಭಾಗದಲ್ಲಿ ನಿಗದಿತ ಕಾರ್ಯಕ್ರಮಗಳಿದ್ದಾವೆ. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ನೋಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.